ನಮಸ್ಕಾರ. ಕೇಳೋಕೆ ತುಂಬನೇ ಸರಳ ಅನ್ನಿಸೋ 4 ಮಾತುಗಳು ನಮ್ಮ ಇಡೀ ಬದುಕನ್ನೇ ಬದಲಾಯಿಸೋ ಶಕ್ತಿ ಹೊಂದುವೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಬನ್ನಿ ಆ ನುಡಿಗಟ್ಟುಗಳು ಯಾವುವು ಅಂತ ನೋಡೋಣ. ಯೋಚನೆ ಮಾಡಿ, ಕೇವಲ 4 ವಾಕ್ಯಗಳು ನಮ್ಮ ಜೀವನದ ವಾಸ್ತವವನ್ನೇ ಬದಲಾಯಿಸೋಕೆ ಸಾಧ್ಯನಾ? ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಅನಿಸಿದ್ರೂ ಇದರ ಹಿಂದಿರೋ ಸಿದ್ಧಾಂತ ಏನು ಅಂತ ಈ ವಿಶ್ಲೇಷಣೆಯಲ್ಲಿ ತಿಳಿದುಕೊಳ್ಳೋಣ. ಅವೇ ಈ 4 ಅದ್ಭುತ ನುಡಿಗಟ್ಟುಗಳು. ನನ್ನನ್ನು ಕ್ಷಮಿಸಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೋಡೋಕೆ ತುಂಬಾನೇ ಸಿಂಪಲ್ ಅಲ್ವಾ? ಆದ್ರೆ ಇವುಗಳ ಹಿಂದೆ ಒಂದು ದೊಡ್ಡ ಶಕ್ತಿನೇ ಅಡಗಿದೆ ಅಂತ ಹೇಳಲಾಗುತ್ತೆ. ಅದೇನು ಅಂತ ಮುಂದೆ ನೋಡೋಣ. ಹಾಗಾದ್ರೆ ಇದರಲ್ಲಿ ಅಂಥದ್ದೇನಿದೆ? ಇವು ಕೇವಲ ಪದಗಳ ಅಥವಾ ಇದಕ್ಕೂ ಮೀರಿದ ಶಕ್ತಿಯೇನಾದ್ರೂ ಇದೆಯಾ? ಈ ಒಂದು ತಂತ್ರದಿಂದ ಏನೆಲ್ಲ ಸಾಧ್ಯ ಅಂತ ಹೇಳಲಾಗುತ್ತೆ ಅನ್ನೋದನ್ನ ಈಗ ನೋಡೋಣ. ಜನರ ಜೊತೆಗಿನ ಮನಸ್ತಾಪ ಇರಬಹುದು, ಕೆರಿಯರ್ನಲ್ಲಿ ಗ್ರೋತ್ ಇಲ್ಲದೆ ಇರೋದು, ಹಣಕಾಸಿನ ಸಮಸ್ಯೆಗಳು, ಸಂಬಂಧಗಳಲ್ಲಿನ ಗೊಂದಲಗಳು, ಹೀಗೆ ನಮ್ಮ ವೈಯಕ್ತಿಕ ಜೀವನದಿಂದ ಹಿಡಿದು ವೃತ್ತಿ ಜೀವನದವರೆಗೂ ಬಹುತೇಕ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಇದರಲ್ಲಿ ಪರಿಹಾರ ಇದೆ ಅಂತ ಹೇಳಲಾಗುತ್ತೆ. ಇದು ನಿಜಕ್ಕೂ ಕುತೂಹಲಕಾರಿ ಅಲ್ವಾ? ಈ ಒಂದು ಅದ್ಭುತ ತಂತ್ರಕ್ಕೆ ಒಂದು ಹೆಸರಿದೆ. ಅದನ್ನ ಹೋಪೋನೋಪೋನೋ ಅಂತ ಕರೀತಾರೆ. ಇದು ಹವಾಯಿಯನ್ ಮೂಲದ ಒಂದು ಪುರಾತನ ಅಭ್ಯಾಸ. ಸರಿ, ಈಗ ಇದನ್ನು ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ. ಮೊದಲು ನಿಮ್ಗೆ ಕಷ್ಟ ಕೊಡ್ತಿರೋ ವ್ಯಕ್ತಿ ಅಥವಾ ಒಂದು ಸನ್ನಿವೇಶದ ಬಗ್ಗೆ ಯೋಚನೆ ಮಾಡಿ. ನಂತರ ಅವರ ಹೆಸರನ್ನ ಹೇಳ್ತಾ ಆ 4 ನುಡಿಗಟ್ಟುಗಳನ್ನ 108 ಬಾರಿ ಪುನರಾವರ್ತಿಸಬೇಕು. ಒಳ್ಳೆ ರಿಸಲ್ಟ್ಸ್ಗಾಗಿ ಇದನ್ನ ದಿನಕ್ಕೆ 2 ಸಲ, ಅಂದ್ರೆ ಬೆಳಗ್ಗೆ ಮತ್ತು ರಾತ್ರಿ ಮಾಡಬೇಕು. ಸರಿ, ಈ ಅಭ್ಯಾಸ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಆದ್ರೆ ನಿಜವಾಗ್ಲೂ ಬರೀ 4 ಪದಗಳನ್ನ ಪಠಿಸಿದ್ರೆ ಇಷ್ಟೆಲ್ಲ ಬದಲಾವಣೆಗಳಾಗುತ್ತಾ? ಇದ್ರ ಹಿಂದೆ ಏನಾದರೂ ಸೈನ್ಸ್ ಇದೆಯಾ? ಬನ್ನಿ ನೋಡೋಣ. ಈ ಪ್ರಶ್ನೆಗೆ ಉತ್ತರ ಸಿಗೋದು ನೀರಿನಲ್ಲಿ ಅಡಗಿರುವ ಒಂದು ರಹಸ್ಯದಲ್ಲಿ. ಹೌದು, ನೀರಿಗೂ ಈ ಮಾತುಗಳಿಗೂ ಒಂದು ವಿಚಿತ್ರವಾದ ಸಂಬಂಧ ಇದೆ. ಈ ಕಥೆ ಶುರುವಾಗೋದು ಜಪಾನಿನ ವಿಜ್ಞಾನಿ ಡಾಕ್ಟರ್ ಮಸಾರು ಎಮೋಟೊ ಅವರಿಂದ. ಅವರು ನೀರಿನ ಮೇಲೆ ನಡೆಸಿದ ಪ್ರಯೋಗಗಳು ಈ ಒಂದು ಪರಿಕಲ್ಪನೆಗೆ ವೈಜ್ಞಾನಿಕ ಆಧಾರವನ್ನ ಒದಗಿಸ್ತವೆ. ಡಾಕ್ಟರ್ ಎಮೋಟೊ ಅವ್ರದ್ದು ಒಂದು ಥಿಯೋರಿ ಇತ್ತು. ಅದೇನಂದ್ರೆ ಪ್ರತಿಯೊಂದ್ರಲ್ಲೂ ಒಂದು ಎನರ್ಜಿ ಇರುತ್ತೆ ಅಂತ. ಇದನ್ನ ಪರೀಕ್ಷೆ ಮಾಡೋಕೆ ಅವರು ನೀರನ್ನ ಬಳಸ್ಕೊಂಡ್ರು. ಯಾಕಂದ್ರೆ ನೀರಿಗೆ ನಮ್ಮ ಸುತ್ತಮುತ್ತಲಿನ ಎನರ್ಜಿಯನ್ನ ಗ್ರಹಿಸೋ ಶಕ್ತಿ ಇದೆ ಅಂತ ಅವರು ನಂಬಿದ್ರು. ಅವರ ಪ್ರಯೋಗದ ರಿಸಲ್ಟ್ಸ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಪ್ರೀತಿ ಅಂತ ಬರೆದು ತೋರಿಸಿದ ನೀರನ್ನ ಫ್ರೀಸ್ ಮಾಡಿದಾಗ ಅದು ಏಕ್ದಮ್ ಸುಂದರವಾದ ವಜ್ರದ ತರ ಸ್ಫಟಿಕವಾಗಿ ಬದಲಾಯಿತು. ಆದ್ರೆ ದ್ವೇಷ ಅಂತ ತೋರಿಸಿದ ನೀರು ನೋಡೋಕೆ ಅಸಹ್ಯವಾದ ವಿಕಾರವಾದ ಆಕಾರ ಪಡ್ಕೋಯ್ತು. ಇಷ್ಟೇ ಅಲ್ಲ, ಇದೇ ಪ್ರಯೋಗವನ್ನ ಸಂಗೀತದ ಜೊತೆನೂ ಮಾಡಿದ್ರು. ಮಧುರವಾದ ಸಂಗೀತ ಕೇಳಿದ ನೀರು ಸುಂದರವಾಗಿ ಬದಲಾದ್ರೆ ಕರ್ಕಶವಾದ ಸಂಗೀತಕ್ಕೆ ನೀರು ವಿಕಾರವಾಗಿ ಬದಲಾಯಿತು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ನೀರಿನ ಪ್ರಯೋಗಕ್ಕೂ ನಾವು ಮಾತಾಡ್ತಿರೋ ಆ 4 ಮಾತುಗಳಿಗೂ ಏನ್ ಸಂಬಂಧ? ಆ ಕೊಂಡೆಯನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ಪ್ರಯೋಗದ ಹಿಂದಿರೋದು ಆಕರ್ಷಣೆಯ ನಿಯಮ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಸಿದ್ಧಾಂತ. ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಬ್ರಹ್ಮಾಂಡದಲ್ಲಿರೋ ಎಲ್ಲವೂ ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ಮತ್ತೆ ಒಂದೇ ಥರದ ಎನರ್ಜಿಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಅಂದ್ರೆ ನಾವು ಬಳಸೋ ಪ್ರತಿಯೊಂದು ಪದಕ್ಕೂ ತನ್ನದೇ ಆದ ಒಂದು ಎನರ್ಜಿ, ಒಂದು ಫ್ರೀಕ್ವೆನ್ಸಿ, ಒಂದು ವೈಬ್ರೇಷನ್ ಇರುತ್ತೆ. ಪ್ರೀತಿ ಅನ್ನೋ ಪದಕ್ಕೆ ಪಾಸಿಟಿವ್ ವೈಬ್ರೇಷನ್ ಇದ್ರೆ, ದ್ವೇಷ ಅನ್ನೋ ಪದಕ್ಕೆ ನೆಗೆಟಿವ್ ವೈಬ್ರೇಷನ್ ಇರುತ್ತೆ. ಡಾಕ್ಟರ್ ಎಮೋಟೊ ಅವರ ಪ್ರಯೋಗದಿಂದ ನಮಗೆ ಗೊತ್ತಾಗೋದು ಏನಂದ್ರೆ, ನೀರಿಗೆ ತನ್ನ ಸುತ್ತಮುತ್ತ ಇರೋ ಎನರ್ಜಿಯನ್ನ ಹೀರಿಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ಪದಗಳಲ್ಲಿದ್ದ ಪಾಸಿಟಿವ್ ಅಥವಾ ನೆಗೆಟಿವ್ ಎನರ್ಜಿಗೆ ತಕ್ಕಂತೆ ಅದು ತನ್ನ ಆಕಾರವನ್ನ ಬದಲಾಯಿಸ್ತು. ಈಗ ನೋಡಿ, ಎಲ್ಲವನ್ನೂ ಒಟ್ಟಿಗೆ ಜೋಡಿಸಿದ್ರೆ, ನನ್ನನ್ನು ಕ್ಷಮಿಸಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಈ 4 ನುಡಿಗಟ್ಟುಗಳಿಗೆ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಪಾಸಿಟಿವ್ ಫ್ರೀಕ್ವೆನ್ಸಿ ಅಥವಾ ಕಂಪನ ಇದೆ ಅಂತ ಹೇಳಲಾಗುತ್ತೆ. ಸರಿ, ಈ ವೈಜ್ಞಾನಿಕ ವಿವರಣೆ ಒಂದು ಕಡೆ ಇರಲಿ, ಆದ್ರೆ ಮಾನವೀಯ ದೃಷ್ಟಿಯಿಂದ ನೋಡಿದ್ರೆ ಈ ಪದಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಕೆಲಸ ಮಾಡ್ತವೆ? ಇದಕ್ಕೆ ಯಾವುದೇ ಲ್ಯಾಬ್ ಟೆಸ್ಟ್ ಬೇಕಾಗಿಲ್ಲ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಯಾವುದೋ ಕಾರಣಕ್ಕೆ ಮುರಿದು ಹೋಗಿರೋ ಒಂದು ಸಂಬಂಧವನ್ನ ಮತ್ತೆ ಸರಿ ಮಾಡಬೇಕು ಅಂದ್ರೆ ಏನ್ ಮಾಡ್ತೀವಿ? ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಬಳಸೋ ಮಾತುಗಳು ಇವೆ ಅಲ್ವಾ? ನನ್ನನ್ನು ಕ್ಷಮಿಸು, ಧನ್ಯವಾದಗಳು, ಮತ್ತೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅನ್ನೋ ಮಾತುಗಳು ಎಂಥ ಮುರಿದ ಸಂಬಂಧವನ್ನಾದ್ರೂ ಸರಿಪಡಿಸೋ ಶಕ್ತಿ ಹೊಂದಿವೆ. ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಇದೇ 4 ಮಾತುಗಳ ಹತ್ತಿರ.
ಇವು ಕೇವಲ ಪದಗಳಲ್ಲ, ಬದಲಿಗೆ ಕ್ಷಮೆ, ಕೃತಜ್ಞತೆ ಮತ್ತೆ ಪ್ರೀತಿಯಂಥ ನಮ್ಮ ಮೂಲಭೂತ ಭಾವನೆಗಳೇ ಆಗಿವೆ. ಹಾಗಾಗಿ ಈ ಎನರ್ಜಿ, ವೈಬ್ರೇಷನ್, ನೀರಿನ ಸ್ಫಟಿಕಗಳು ಇದೆಲ್ಲವನ್ನ ಹೊರತುಪಡಿಸಿ ನೋಡಿದಾಗ ಈ 4 ಸರಳ ನುಡಿಗಟ್ಟುಗಳಲ್ಲಿ ಅಡಗಿರೋ ನಿಜವಾದ ಮಾನವೀಯ ಶಕ್ತಿ ಯಾವುದು? ಬಹುಶಃ ಉತ್ತರ ನಮ್ಮೊಳಗೇನೇ ಇರಬಹುದು. ಇದರ ಬಗ್ಗೆ ಯೋಚಿಸಿ.